ಎಲ್ರಿಗೂ ನಮಸ್ಕಾರ. ನಾನು ಅಕ್ಷತಾ ಕಾರ್ತಿಕ್, ಇವರು ಶ್ವೇತಾ ಜೋಶಿ. ಪ್ರಚಲಿತ ವಿದ್ಯಮಾನದಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಮಹತ್ವ ಇದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತು. ಆದರೂ ಕೂಡ ಪ್ರೀ ಸ್ಕೂಲ್ ಯಾಕೆ ಬೇಕು ನಮ್ಮ ಮಕ್ಕಳಿಗೆ? ಎಷ್ಟೋ ಮಧ್ಯಮ ವರ್ಗದ ಜನರು ಇನ್ನೂ ಕೂಡ ಈ ಪ್ರೀ ಸ್ಕೂಲ್ನ ಒಪ್ಕೊಂಡಿಲ್ಲ. ಪ್ರೀ ಸ್ಕೂಲ್ ಅನ್ನೋದು ಎಷ್ಟು ಅವಶ್ಯಕತೆ ಇದೆ, ಯಾಕೆ ಈಗಿನ ಮಕ್ಕಳಿಗೆ ಪ್ರೀ ಸ್ಕೂಲ್ ನಾವು ಕಳಿಸ್ಬೇಕು ಅನ್ನೋದನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಕೆಲವು ಪಾಲಕರು ಏನು ಅನ್ಕೊಂತಿದ್ದಾರೆ ಅಂದರೆ, ನಾವು 6ನೇ ವರ್ಷಕ್ಕೆ ಶಾಲೆಗೆ ಹೋದ್ವಿ, ನಮಗೆ ಪ್ರೀ ಸ್ಕೂಲ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಆದರೂ ನಾವು ತುಂಬ ಸಂತೋಷವಾಗಿದ್ದೀವಿ, ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಿಮ್ಮ ಭಾವನೆ ಆಗಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೋಸ್ಕರ ಅಲ್ಲ. ಯಾಕಂತಂದರೆ ಕೆಲವು ಪಾಲಕರು ಏನು ಅನ್ಕೊತಾ ಇದ್ದಾರೆ, ಯಾಕೆ ಪ್ರೀ ಸ್ಕೂಲ್ಗೆಲ್ಲ ಹಾಕಿ ದುಡ್ಡು ಖರ್ಚು ಮಾಡಬೇಕು, ಅನಾವಶ್ಯಕ, ನಾವು ಸಂತೋಷವಾಗಿದ್ದೀವಲ್ಲ ಅಂತ. ಆದರೆ ನಾವೆಲ್ಲ ಚಿಕ್ಕವರಾದಾಗ ಪ್ರತಿದಿನ ಸಂಜೆ 10ರಿಂದ 20 ಜನ ಮಕ್ಕಳು ನಮ್ಮ ಓಣಿಯಲ್ಲಿ ಬರ್ತಾ ಇದ್ರು, ಲಗೋರಿ ಆಡ್ತಾ ಇದ್ವಿ, ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ವಿ, ಇನ್ನೂ ಅನೇಕ ಆಟಗಳನ್ನು ಎಲ್ಲರೂ ಹೊಂದಾಣ್ಕೊಂಡು ಆಟ ಆಡ್ತಾ ಇದ್ವಿ. ಅವಾಗ ಯಾವ ಟೀಚರ್ ಕೂಡ ನಮಗೆ ಹೇಳ್ಕೊಡ್ಲಿಲ್ಲ ಹೊಂದಾಣಿಕೆ ಅಂದ್ರೇನು ಅಂತ. ಆಗ ನಮಗೆ ಓಣಿನೇ ಕ್ಲಾಸ್ ರೂಮ್ ಆಗಿತ್ತು, ಓಣಿನೇ ಪ್ರೀ ಸ್ಕೂಲ್ ಆಗಿತ್ತು. ಆದರೆ ಈಗ ಮನೇಲಿ 1-2 ಮಕ್ಕಳು ಇರ್ತಾರೆ, ಅದು ಸಾಧ್ಯ ಆಗ್ತಾ ಇಲ್ಲ. ಆ 1-2 ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಶಿಕ್ಷಣ ಅನ್ನೋದನ್ನು ಹೊರತಾಗಿ ನಮ್ಮ ಬ್ಯುಸಿ ಶೆಡ್ಯೂಲ್ಗಳ ಮಧ್ಯದಲ್ಲಿ ಆ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಮೊಬೈಲ್ ಕೊಟ್ಟು ಕೂಡ್ಸೋದು, ಇನ್ಸ್ಟಾಗ್ರಾಮ್ ರೀಲ್ ತೋರಿಸೋದು, ಈ ರೀತಿಯಾಗಿ ಆ ಮಕ್ಕಳನ್ನು ನಾವು 4 ಗೋಡೆ ಮಧ್ಯದಲ್ಲಿನೇ ಕೂತು ಮಕ್ಕಳನ್ನು ನಾವು ಏನು ಮಾಡ್ತಾ ಇದ್ದೀವಿ, ಪೋಷಣೆ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಕಾರಣಕ್ಕೂ ನಾವು ಮಕ್ಕಳನ್ನ ಹೊರಗಡೆ ಕಳಿಸ್ತಾ ಇಲ್ಲ, 4 ಜನರ ಮಧ್ಯೆಯಲ್ಲಿ ನಾವು ಮಕ್ಕಳನ್ನ ಬಿಡ್ತಾ ಇಲ್ಲ. ಹಾಗಾಗಿ ಪ್ರೀ ಸ್ಕೂಲ್ ಬೇಕು ಅನ್ನೋದು ನಮ್ಮ ಮಾತು. ಯಾಕಂದ್ರೆ ಭಾವನೆಗಳಿಗೆ ಹೊಂದಿಕೊಳ್ಳದ ಮಗು ಡೈರೆಕ್ಟ್ ಆಗಿ 1ನೇ ತರಗತಿಗೆ ಬಂದ್ಬಿಡ್ತು ಅಂತಂದ್ರೆ ಅಲ್ಲಿ ಅದಕ್ಕೆ ಆತಂಕ ಶುರುವಾಗುತ್ತೆ. ಆ ರೂಲ್ಸ್ಗಳು, ಆ ಹೊಂದಾಣಿಕೆ, ಆ ಸೋಲು ಗೆಲುವು ಏನೂ ಅರ್ಥ ಆಗಲ್ಲ. ಅದು ಒಂದು ರೀತಿ ಆತಂಕದಲ್ಲಿದ್ದು ತನ್ನ ಒಂದು ಏನು ಗ್ರೋತ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ABC 1 2 3 ಯಾರಾದರೂ ಕಲಿಸ್ಬೋದು, ಬಟ್ ಫ್ರಸ್ಟ್ರೇಷನ್ ಹ್ಯಾಂಡಲಿಂಗ್ ಅನ್ನೋದು ಪ್ರೀ ಸ್ಕೂಲ್ ಮಾತ್ರ ಕಲಿಸುತ್ತೆ ಅನ್ನೋದು ಎಲ್ಲ ಪಾಲಕರಾದ ನಾವು ತಿಳಿದುಕೊಳ್ಳೇಬೇಕಾದಂಥ ವಿಷಯ. ನಿಮ್ಗೆ ಈಗಾಗಲೇ ಗೊತ್ತಿರಬೇಕು, ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅಂತೇಳಿ ಹೆಲ್ಪರ್ಸ್ಗಳನ್ನು ತೊಗೊಳ್ತಾ ಇದ್ದಾರೆ, ಕೆಲಸದವ್ರನ್ನ ಇಟ್ಕೊಳ್ತಾ ಇದ್ದಾರೆ. ಬಟ್ ನಮ್ಮಂಥ ನಗರಗಳಲ್ಲಿ ಪ್ರೀ ಸ್ಕೂಲೇ ಇದೆ ಅಲ್ವಾ, ಕಾಳಜಿಯ ಜೊತೆಗೆ ಶಿಕ್ಷಣವನ್ನು ಕೊಡ್ತಾರೆ, ಮಕ್ಕಳನ್ನ ಎಜುಕೇಟ್ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಇನ್ನೂ ಅನೇಕ ನಮ್ಮಂಥ ಮಧ್ಯಮ ವರ್ಗದ ಪಾಲಕರು ಏನು ಮಾಡ್ತಾ ಇದ್ದಾರೆ, ಪ್ರೀ ಸ್ಕೂಲ್ನ ಇನ್ನೂ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಪ್ರೀ ಸ್ಕೂಲ್ ಅನ್ನೋದು ಈಗಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಅತ್ಯವಶ್ಯಕವಾಗಿ ಮಕ್ಕಳಿಗೆ ಬೇಕಾಗಿರೋದು ಅನ್ನೋದು ನಾವು ಹೇಳ್ತಿರೋದು. ಖಂಡಿತ. ಹಾಗಾಗಿ ಮಕ್ಕಳ ಭವಿಷ್ಯದ ಭದ್ರ ಬುನಾದಿಗೆ ಪ್ರೀ ಸ್ಕೂಲ್ ಅತ್ಯವಶ್ಯಕ.